ಸೆಕೆಂಡ್ ಹೆಡ್ಡಿಂಗ್ ಫಸ್ಟ್ ಕ್ವಶನ್. ಓಕೆ, ಇಲ್ಲಿ ಹೆಡ್ಡಿಂಗ್ ಏನು ಕೊಟ್ಟಿದಂದ್ರೆ, ಈಗ ಒಂದು ಸಿಚುವೇಶನ್ ಕೊಟ್ಟಿದ್ದಾನೆ, ಅದನ್ನ ನಾವು ಕ್ವಾಡ್ರೇಟಿಕ್ ಈಕ್ವೇಶನ್ ಆಗಿ ಬರಿಬೇಕಂತ ಕೊಟ್ಟಿದ್ದಾನೆ. ಅದನ್ನೇನು ಸಾಲ್ವ್ ಮಾಡ ಅಂತ ಹೇಳಿಲ್ಲ, ಜಸ್ಟ್ ಅದನ್ನ ಕ್ವಾಡ್ರೇಟಿಕ್ ಈಕ್ವೇಶನ್ ಆಗಿ ಬರೀರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ಕೊಟ್ಟಿರೋದು ನೋಡ್ರಿ ಅವನು, ದ ಏರಿಯಾ ಆಫ್ ಎ ರೆಕ್ಟಾಂಗ್ಯುಲರ್ ಪ್ಲಾಟ್ ಈಸ್ 528 ಮೀಟರ್ ಸ್ಕ್ವೇರ್. ಸೊ ಅವನೇನು ಕೊಟ್ಟಿದ್ದಾನೆ, ಏರಿಯಾ ಆಫ್ ಎ ರೆಕ್ಟಾಂಗ್ಯುಲರ್ ಪ್ಲಾಟ್ ಕೊಟ್ಟಿದ್ದಾನೆ. ಓಕೆ, ಆಮೇಲೆ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ನೋಡ್ರಿ, ದ ಲೆಂತ್ ಆಫ್ ದ ಪ್ಲಾಟ್ ಈಸ್ 1 more than twice its breadth. ಇಲ್ಲಿ ನೀಟಾಗಿ ನೋಡ್ರಿ, ಈ ಲೆಂತ್ನ ನಾನು ಓಕೆ, ಈ ಲೆಂತ್ ಅವನು ಯಾರ ಜೊತೆ ಕಂಪೇರ್ ಮಾಡ್ತಾನೆ, ಬ್ರೆಡ್ತ್ ಜೊತೆ ಕಂಪೇರ್ ಮಾಡಕತ್ತಾನೆ. ಓಕೆ, ಕರೆಕ್ಟಾಗಿ ಓದ್ರಿ, ದ ಲೆಂತ್ ಆಫ್ ದ ಪ್ಲಾಟ್ ಈಸ್ 1 more than twice its breadth. ಲೆಂತ್ನ ಬ್ರೆಡ್ತ್ ಜೊತೆ ಕಂಪೇರ್ ಮಾಡ್ತಾನಂದ್ರೆ ಯಾರ ಜೊತೆ ಕಂಪೇರ್ ಮಾಡ್ತಿದ್ರಲ್ಲ ಅವ್ರನ್ನ ಎಕ್ಸ್ ಅಂತ ತಗೊಂಡ್ಬಿಡ. ಸೊ ನಾನೇನ್ ಮಾಡ್ತೀನಿ, ಲೆಟ್ ಬ್ರೆಡ್ತ್ ಬಿ ಎಕ್ಸ್ ಅಂತ ತಗೊಂಡ್ಬಿಡ್ತೀನಿ. ಓಕೆ, ಈಗ ಲೆಂತ್ ಏನಾಗುತ್ತೆ ನೋಡ್ರಿ, ಲೆಂತ್ ಬಂದ್ಬಿಟ್ಟು ಓಕೆ, ಈಗ ಸ್ಟೇಟ್ಮೆಂಟ್ ಹೋದ್ರಿ, ಲೆಂತ್ ಆಫ್ ದ ಪ್ಲಾಟ್ ಈಸ್ ಅಂದ್ರೆ ಈಕ್ವಲ್ ಟು ಓಕೆ 1 ಮೋರ್ ಅಂದ್ರೆ ಪ್ಲಸ್, ಮೋರ್ ದೆನ್ ಇಟ್, ಟ್ವೈಸ್ ಅಂದ್ರೆ 2 into a breadth. ಓಕೆ, ಅವಾಗ ಲೆಂತ್ ಏನಾಗುತ್ತೆ 1 + 2, ಬ್ರೆಡ್ತ್ ಇದ್ದಲ್ಲೇನು ಎಕ್ಸ್. ಓಕೆ, ಈಗ ಬ್ರೆಡ್ತ್ ಗೊತ್ತಾಯ್ತು, ಲೆಂತ್ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ನಮಗೇನು ಗೊತ್ತ, ನೆನ್ ಕೊಟ್ಟಿರೋದು ಏರಿಯಾ ಆಫ್ ಎ ರೆಕ್ಟಾಂಗ್ಯುಲರ್ ಪ್ಲಾಟ್ ತಾನೆ. ಓಕೆ, ಈಗ ಅವ್ನು ಕೊಟ್ಟಿರೋದೇನು, ಏರಿಯಾ ಆಫ್ ರೆಕ್ಟಾಂಗ್ಯುಲರ್ ಪ್ಲಾಟ್ ಎಷ್ಟಂತ ಕೊಟ್ಟಿದ್ದಾನೆ, 528 ಅಂತ ಕೊಟ್ಟಿದ್ದಾನೆ. ಕರೆಕ್ಟಾ? ಈಗ ನೀವು ನೋಡ್ರಿ, ಏರಿಯಾ ಆಫ್ ರೆಕ್ಟಾಂಗಲ್ ಫಾರ್ಮ್ಲ ಏನು, ಲೆಂತ್ ಇಂಟು ಬ್ರೆಡ್ತ್ ಇಸ್ ಈಕ್ವಲ್ ಟು ಎಷ್ಟು, 528 ಕೊಟ್ಟಿದ್ದಾನೆ. ಈಗ ಲೆಂತ್ ವ್ಯಾಲ್ಯೂ ಎಷ್ಟು, 1 + 2x ಇಂಟು ಬ್ರೆಡ್ತ್ ವ್ಯಾಲ್ಯೂ ಎಷ್ಟು, x ಈಸ್ ಈಕ್ವಲ್ ಟು 528. ಈಗ ಮಲ್ಟಿಪ್ಲೈ ಮಾಡಿದ್ರೆ x ಇಂಟು 1 x ಆಯಿತು. ಆಮೇಲೆ ನೆಕ್ಸ್ಟ್ ಇವನ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್, x ಇಂಟು 2x ಸ್ಕ್ವೇರ್ ಈಸ್ ಈಕ್ವಲ್ ಟು 528. ಇದು ಆರ್ಡ್ರಾಗಿ ಬರೆದ್ರೆ ಫಸ್ಟು ಹೈಯೆಸ್ಟ್ ಪವರ್ ಇರೋದು ಫಸ್ಟ್ ಬರ್ತೀನಿ 2x ಸ್ಕ್ವೇರ್, ಆಮೇಲೆ ಎಕ್ಸ್ ಬರಿತೀನಿ. ಈ ಪ್ಲಸ್ 528 ಈ ಕಡೆ ಬಂದರೆ -528 ಈಸ್ ಈಕ್ವಲ್ ಟು 0. ಈಗ ನೀವು ನೋಡಿದ್ರೆ ಇದು ಕ್ವಾಡ್ರೇಟಿಕ್ ಈಕ್ವೇಷನ್ ತಾನೆ, ಹೈಯೆಸ್ಟ್ ಪವರ್ 2 ಅಂದ್ರೆ ಇದು ಕ್ವಾಡ್ರೇಟಿಕ್ ಈಕ್ವೇಷನ್ನು. ಸೊ ನಾವು ಕೊಟ್ಟಿರೋ ಸಿಚುವೇಶನ್ನ ಕ್ವಾಡ್ರೇಟಿಕ್ ಈಕ್ವೇಷನ್ನು ಆಗಿ ಬರ್ದಿದ್ದೀವಿ. ಓಕೆ, ಇದ್ರ ಏನಾದರೂ ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರು ಲೆಂತ್ ಬ್ರೆಡ್ತ್ ಸಿಗುತ್ತೆ. ಬಟ್ ಅವನೇನು ಬರೇ ಕ್ವಾಡ್ರೇಟಿಕ್ ಈಕ್ವೇಷನ್ ಅವ್ರಿಗೆ ಅಷ್ಟೇ ಮಾಡ್ರಿ ಅಂತ ಹೇಳಾನೆ. ಸೊ ನಾವು ಅದನ್ನ ಕ್ವಾಡ್ರೇಟಿಕ್ ಈಕ್ವೇಷನ್ ಬರೆದು ಅಲ್ಲಿಗೆ ಬಿಟ್ಬಿಟ್ಟೇವೆ.